ಒಂದ್ ಕಡೆ ರಾಜ್ಯ ಸರ್ಕಾರದ ಒಳಗಡೆ ಕುರ್ಚಿ ಕಿತ್ತಾಟ ನಡೀತಾ ಇದ್ರೆ ಮತ್ತೊಂದ್ ಕಡೆ ವಿಪಕ್ಷ ಬಿಜೆಪಿಗೆ ಇದು ಆಹಾರ ಆಗ್ಬಿಟ್ಟಿದೆ. ಡಿಸಿಎಂ ಹಾಗೆ ಅಧ್ಯಕ್ಷ ಸ್ಥಾನಕ್ಕೆ ಡಿಕೆ ಶಿವಕುಮಾರ್ ರಾಜೀನಾಮೆಯನ್ನ ಕೊಡಬೇಕು ಅಂತ ಹೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಅಧಿಕಾರ ಕೊಡಲ್ಲ, ಡಿಕೆ ಶಿವಕುಮಾರ್ ಅವರು ಟೆಂಪಲ್ ರನ್ ಬಿಡಲ್ಲ. ಈಗ ಅವರೇ ಹೇಳಿದ್ದಾರಲ್ಲ, ನಾನು ಪಕ್ಷದ ಕಾರ್ಯಕರ್ತ ಅಂತ ಹೇಳಿ, ಸಾಮಾನ್ಯ ಕಾರ್ಯಕರ್ತ ಅಂತ ಹೇಳಿ, ಹಾಗಾದ್ರೆ ಎಲ್ಲಾ ಸ್ಥಾನಕ್ಕೂ ರಿಸೈನ್ ಮಾಡಿ ಅಂತ ಹೇಳಿ ಡಿಕೆ ಶಿವಕುಮಾರ್ಗೆ ಸವಾಲು ಹಾಕಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ಅದರ ಜೊತೆಗೆ ನಾಯಕತ್ವ ವಿಚಾರದಲ್ಲಿ ಬೆಂಕಿಗೆ ತುಪ್ಪ ಹಾಕಬೇಡ ಅಂತ ಹೇಳಿ ನನಗೆ ಹೇಳಿದ್ರು ಸಿಎಂ. ಆದ್ರೆ ಮುಖ್ಯಮಂತ್ರಿಗಳ ಶಿಷ್ಯ ರಾಜಣ್ಣ ಪಕ್ಷದಲ್ಲೇ ಕೊಳ್ಳೆ ಇಡೋಕ್ ಮುಂದಾಗಿದ್ದಾರೆ ಅಂತಾನು ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲ್ಲ, ಅವ್ರಿಗೆ ತೊಂದರೆ ಕೊಡಕ್ಕೆ ನಮ್ಗೆ ಇಷ್ಟ ಇಲ್ಲ, ವಿದೇಶದಿಂದ ಬಂದಿದ್ದಾರೆ, ಶಸ್ತ್ರ ತ್ಯಾಗ ಮಾಡಿರ ಅಂದರೆ ರಾಜೀನಾಮೆ ಕೊಡಬೇಕು. ಕಾರ್ಯಕರ್ತನಾಗಿದ್ದಾರೆ ಅಂತಂದರೆ ಉಪಮುಖ್ಯಮಂತ್ರಿಗೆ, ಕಾಂಗ್ರೆಸ್ ಅಧ್ಯಕ್ಷರಿಗೆ ರಾಜೀನಾಮೆ ಕೊಡಬೇಕಾಗ್ತದೆ. ಅದೇ ಇಂಟೆನ್ಷನ್ ಅಂತ ತಿಳ್ಕೊಂಡಿದ್ದೀನಿ. ಕಾರ್ಯಕರ್ತ ಅಂದರೆ ಅದೇ, ಪದವಿಗೆ ರಾಜೀನಾಮೆ ಕೊಟ್ಟು ಕಾರ್ಯಕರ್ತರಾಗಿರಬೇಕು. ಮಾಡಲಿ, ಸಂತೋಷ. ಸಿದ್ದರಾಮಯ್ಯನವರು ಅಧಿಕಾರ ಬಿಡಲ್ಲ, ಅಧಿಕಾರ ಕೊಡಲ್ಲ, ಬಿಡಲ್ಲ. ಈ ಡಿ ಕೆ ಶಿವಕುಮಾರ್ ಅವರು ದೇವಸ್ಥಾನ ಟೆಂಪಲ್ ರನ್ನು ಬಿಡಲ್ಲ. ಇಷ್ಟೇ ಕರ್ನಾಟಕದಲ್ಲಿ ಇವತ್ತೇನು ನಡೀತಾ ಇದೆ ಅಂದರೆ ಇಷ್ಟೇ. ಇವರು ಒಂದು ಕಡೆ ಟೆಂಪಲ್ ರನ್ನು, ಅವರ ಒಂದು ಕಡೆ ಡಿನ್ನರ್ ಪಾರ್ಟಿಗಳು, ಸಿದ್ದರಾಮಯ್ಯನವ್ರ ಗ್ಯಾಂಗು ಡಿನ್ನರ್ ಪಾರ್ಟಿ. ಇವೆರಡೇ ಕರ್ನಾಟಕಕ್ಕೆ ಪಿಕ್ಚರ್ ನಡೀತಾ ಇರೋದು. ಇವೆರಡೇ ಪಿಕ್ಚರ್. ರಾಹುಲ್ ಗಾಂಧಿ ಅವರು ಭೇಟಿ ಮಾಡಲ್ಲ ಅನ್ನೋ ಉದ್ದೇಶ ಏನು ಸರ್ ಡಿ ಕೆ ಶಿವಕುಮಾರ್? ಅದು ಅವ್ರ ಕಾಂಗ್ರೆಸ್ಸಿನ ಇಂಟರ್ನಲ್ ವಿಚಾರ. ಅವ್ರು ಏನಾರ ಮಾಡ್ಕೊಂಡ್ಲಿ, ನಮ್ಗೆ ಅದು ಸಂಬಂಧ ಇಲ್ಲ. ಜಗಳ ಆಡದೆ ನಿಮ್ಗೆ 5 ವರ್ಷ ಅಧಿಕಾರ ಕೊಟ್ಟಿದ್ದಾರೆ, ಕೆಲಸ ಮಾಡಿ ಅನ್ನೋ ಕಿವಿಯಿಂದ ಮಾತನ್ನು ನಾವು ವಿರೋಧ ಪಕ್ಷವಾಗಿ ನಾವು ಕೇಳ್ತಾ ಇದ್ದೀವಿ. ಎಲ್ಲಿ ಅಧಿವೇಶನ ನಡೆಯೋ ಸಂದರ್ಭದಲ್ಲೇ ಉತ್ತರ ಕೊಡುವಂಥ ಸಂದರ್ಭ, ಅದು ಕೊನೆ ದಿನಗಳಲ್ಲಿ. ಆಗಲೇ ಅವರು ಬೆಳಗಾವಿಯಲ್ಲಿ ಪೂಜೆ ಪುನಸ್ಕಾರಗಳು ಮಾಡ್ತಾರೆ. ಇದು ಒಳ್ಳೆಯದಲ್ಲ. ಪೂಜೆ ಪುನಸ್ಕಾರ ಮಾಡಬೇಡಿ ಅಂತ ಹೇಳಲ್ಲ, ಅದು ಅವ್ರ ಧರ್ಮ ಮಾಡೋವಂಥದ್ದು. ಆದರೆ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಯಾಗಿ ನೀವು ಕೆಲಸ ಮಾಡಬೇಕು. ಪೂಜೆ ಮಾಡೋ ಅಂಥದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.